ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋಂತಹ ಟಾಪಿಕ್ ಯಾವುದಪ್ಪ ಅಂತಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇಲ್ಲಿವರೆಗೂ ಇನ್ಕಮ್ ಟ್ಯಾಕ್ಸಲ್ಲಿ ಬೇರೆ ಬೇರೆ ಹೆಡ್ಸಿನ ಇನ್ಕಮ್ಸನ್ನು ನಾವು ಓದಿದ್ವಿ. ಇನ್ಕಮ್ ಫ್ರಮ್ ಬಿಸ್ನೆಸ್, ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನಾವಿಷ್ಟು ಹೆಡ್ಸನ್ನು ಓದಿದ್ದೀವಿ ಇಲ್ಲಿವರೆಗೂ ಇನ್ಕಮ್ ಟ್ಯಾಕ್ಸ್. ಆ್ಯಂಡ್ ನಾವು ಈಗ ಇನ್ಕಮ್ ಟ್ಯಾಕ್ಸಿನ ಒಂದು ಸಬ್ಜೆಕ್ಟಲ್ಲಿ ನಾವು ಲಾಸ್ಟ್ ಒಂದು ಸ್ಟೆಪ್ಪಲ್ಲಿದ್ದೀವಿ. ಆ್ಯಂಡ್ ನಾವು ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನ ನಾವೀಗ ಇಲ್ಲಿ ಸ್ಟಡಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಓಕೆ ಗೈಸ್, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ನಾ ಇಲ್ಲಿ ನಿಮ್ಮ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಸೆಕ್ಷನ್ 56 to 59 ನೀವೇನು ನೋಡ್ತಾ ಇದ್ದೀರಾ, ಅದನ್ನು ನಾವು ಒಂದು ಸ್ವಲ್ಪ ಬ್ರೀಫಾಗಿ ನಾವು ಇಲ್ಲಿ ಥಿಯರಿನ ಸ್ಟಡಿ ಮಾಡೋಣ. ನಾವು ಮುಂದಿನ ಕ್ಲಾಸಸ್ಸಲ್ಲಿ ಪ್ರಾಬ್ಲಮು ಕೂಡ ಮಾಡೋಣ. ಬಟ್ ಈ ಕ್ಲಾಸಸ್ಸಲ್ಲಿ ನಾವೇನು ಮಾಡೋಣ, ನಾವು ಥಿಯರಿನ ನಾವು ಸ್ಟಡಿ ಮಾಡೋಣ. ಓಕೆ, ಸೊ ಸೆಕ್ಷನ್ 56 to 59 ಫಸ್ಟ್ ಇಂಟ್ರೊಡಕ್ಷನ್ ನೋಡ್ಕೊಳ್ಳೋಣ. ಒಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹೇಗೆ ಸ್ಯಾಲ್ರಿಯನ್ನು ಯಾವುದನ್ನ ಸ್ಯಾಲ್ರಿ ಅಂತ ಕರಿತೀವಿ, ಬಿಸ್ನೆಸ್ಸಲ್ಲಿ ಯಾವ ಇನ್ಕಮನ್ನು ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ, ಪ್ರೊಫೆಷನಲ್ಲಿ ನಾವು ಯಾವುದನ್ನ ಪ್ರೊಫೆಷನ್ ಅಂತ ಕರಿತೀವಿ, ಯಾವ ಇನ್ಕಮನ್ನು ನಾವು ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಅದೇ ರೀತಿ ಇನ್ಕಮ್ ಟ್ಯಾಕ್ಸಲ್ಲಿ ಅದರದ್ದೇ ಆದಂತಹ ಸೆಪ್ರೇಟ್ ರೂಲ್ಸ್, ಟರ್ಮ್ಸ್, ಕಂಡೀಷನ್ಸ್ಗಳಿದೆ. ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಏನು ರೂಲ್ಸ್ ಇದೆ ಆ್ಯಂಡ್ ಏನು ರೆಗ್ಯುಲೇಷನ್ಸ್ ಇದೆ ಅದನ್ನು ನಾವಿಲ್ಲಿ ಡೀಟೇಲ್ ಆಗಿ ನಾವಿಲ್ಲಿ ಒಂದು ಸ್ವಲ್ಪ ನೋಡೋಣ. ಫಸ್ಟ್ ಆಫ್ ಆಲ್ ನಾವು ಇಂಟ್ರೊಡಕ್ಷನ್ ನೋಡೋಣ. ದಿಸ್ ಇಸ್ ದ ಲಾಸ್ಟ್ ಹೆಡ್ ಆಫ್ ಇನ್ಕಮ್. ನಾನು ಹೇಳಿದ ಹಾಗೆ ಏನು ಇನ್ಕಮ್ ಫ್ರಮ್ ಅದರ್ ಏನು ಇನ್ಕಮ್ ಟ್ಯಾಕ್ಸಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಇಟ್ ಇಸ್ ದ ಲಾಸ್ಟ್ ಹೆಡ್ ಆಫ್ income. Okay, this last head of income, any income which is taxable under the act, under the act means under the income tax act, but does not find place under any of the first four heads. ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 10,000 rupees ಇನ್ಕಮ್ ಇದೆ ಅಂತ ಅಂದ್ಕೊಳ್ಳಿ. ಆ 10,000 rupees ಇನ್ಕಮ್ ಯಾವ್ದು ಇನ್ಕಮ್ ಅಂತ ಬಿಟ್ಟು ನಮಗೆ ಗೊತ್ತಿಲ್ಲ. ಓಕೆ, ಅದು ಇಟ್ ಇಸ್ ನಾಟ್ ಎ ಇನ್ಕಮ್ ಆಫ್ ಸ್ಯಾಲ್ರಿ, ಇಟ್ ಇಸ್ ನಾಟ್ ಎ ಇನ್ಕಮ್ ಫ್ರಮ್ ಬಿಸ್ನೆಸ್, ಇಟ್ ಇಸ್ ನಾಟ್ ಎನ್ ಇನ್ಕಮ್ ಆಫ್ ಹೌಸ್ ಪ್ರಾಪರ್ಟಿ, ಆ್ಯಂಡ್ ಇಟ್ ಇಸ್ ನಾಟ್ ಆಲ್ಸೋ ಆ್ಯನ್ ಇನ್ಕಮ್ ಆಫ್ ಪ್ರೊಫೆಷನ್ ಅಂತಂದರೆ ಈಗ ಇನ್ಕಮನ್ನು ನಾವು ಯಾವ ಇನ್ಕಮ್ ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡೋಣ. ಇನ್ಕಮ್ ಟ್ಯಾಕ್ಸ್ ಒಂದು ಯಾವ ಥರ ಡಿಪಾರ್ಟ್ಮೆಂಟ್ ಅಂತಂದರೆ, ನಿಮ್ಮ ಇರೋಂತಹ ಇನ್ಕಮ್ಸ್ನ ಯಾವ ಇನ್ಕಮನ್ನು ಕೂಡ ಅವರು ನಿಮ್ಮದು ಬಿಡೋದಿಲ್ಲ. ಯಾವುದೇ ಒಂದು ರೂಪಾಯಿ ಇನ್ಕಮ್ ಬಂದ್ರೂ ಕೂಡ ಅದನ್ನು ಲೆಕ್ಕಾಚಾರನ ನೀವು ಅಲ್ಲಿ ಕ್ಯಾಲ್ಕುಲೇಷನನ್ನು ಕೊಡಬೇಕಾದ ಡೀಟೇಲ್ಸನ್ನು ನೀವು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಸೊ ಆ 10,000 rupees ಇನ್ಕಮ್ಮು ಮೊದಲನೇ 4 ಹೆಡ್ಸಿನ ನಾವು ಏನು ಇಲ್ಲಿವರೆಗೆ ನಾವು ಓದಿದ್ದೀವಿ, ಸ್ಯಾಲ್ರಿ, ಬಿಸ್ನೆಸ್, ಪ್ರೊಫೆಷನ್, ಕ್ಯಾಪಿಟಲ್ ಗೈನ್ ಆ್ಯಂಡ್ ಹೌಸ್ ಪ್ರಾಪರ್ಟಿ, ನಾವು ಇದೇನು ಇಲ್ಲಿವರೆಗೆ ಓದಿದ್ವಿ. ಆ 10,000 rupees ಎಕ್ಸಾಂಪಲ್, ಆ 10,000 rupees ಯಾವುದೂ ಇದ್ರದ್ದು ಇನ್ಕಮ್ ಅಲ್ಲ ಅಂತಂದರೆ ಅದನ್ನು ನಾವು ಎಲ್ಲಿ ಚಾರ್ಜ್ ಮಾಡ್ತೀವಿ, ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ. ಅದಕ್ಕೆ ಸ್ವಲ್ಪ ಕಂಡೀಷನ್ಸ್ ಇದೆ, ಅದು ಯಾವುದು ನೋಡ್ಕೊಳ್ಳಿ. ಫಸ್ಟ್ ದ ಇನ್ಕಮ್ ಮಸ್ಟ್ ನಾಟ್ ಬಿ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್. ಇಸ್ ವೆರಿ ಗುಡ್. ಆ ಇನ್ಕಮ್ಮು ಎಕ್ಸೆಂಪ್ಟೆಡ್ ಇನ್ಕಮ್ ಆಗಿರ್ಬೋದು, ಟ್ಯಾಕ್ಸ್ ಫ್ರೀ ಅವ್ರ ಎಕ್ಸೆಂಪ್ಟೆಡ್ ಇನ್ಕಮ್ ಆಗಿರಬಾರ್ದು. ಆ ಇನ್ಕಮ್ಗೆ ನಾವು ಟ್ಯಾಕ್ಸನ್ನು ಚಾರ್ಜ್ ಮಾಡಲೇಬೇಕು. ಆ್ಯಂಡ್ ಆ ದ ಇನ್ಕಮ್ ಮಸ್ಟ್ ನಾಟ್ ಬಿ ಚಾರ್ಜಬಲ್ ಅಂಡರ್ ಎನಿ ಅದರ್ ಹೆಡ್ಸ್ ಆಫ್ ಇನ್ಕಮ್. ಅದರ್ ಹೆಡ್ಸ್ ಆಫ್ ಇನ್ಕಮ್ ಅಂತ ಈಗಷ್ಟೇ ಏನು ಹೇಳಿದೆ, 4 ಡಿಫ್ರೆಂಟ್ ಹೆಡ್ಸ್ ಏನಿದೆ, ಆ ಹೆಡ್ಸಲ್ಲಿ ಈ 10,000 rupees ಇನ್ಕಮನ್ನು ಚಾರ್ಜ್ ಮಾಡಿರಬಾರ್ದು. ಆ್ಯಂಡ್ ಆ ಇನ್ಕಮ್ಮು ಏನಾಗಿರ್ಬಾರ್ದು, ಟ್ಯಾಕ್ಸೇಬಲ್ ಇನ್ಕಮು ಆಗಿರಬಾರ್ದು. ಓಕೆ ಗೈಸ್, ಇಲ್ಲಿ ಒಂದು ಫಾರ್ಮ್ಯಾಟ್ ಇದೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮ್ಯಾಟ್ ಇದೆ. ಫಸ್ಟ್ ನಾವು ಈ ಫಾರ್ಮ್ಯಾಟನ್ನು ನೋಡೋಣ, ಆಮೇಲೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನಾವು ಇದರೊಳಗಡೆ ಸ್ಟಡಿನ ಮಾಡೋಣ. ಫಾರ್ಮ್ಯಾಟ್ ಫಾರ್ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಡಿವಿಡೆಂಡ್ಸ್ನ ತೊಗೊಂಡು ಡಿವಿಡೆಂಡ್ಸ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಆ್ಯಂಡ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಇದ್ರ ಬಗ್ಗೆ ಸ್ವಲ್ಪ ನಾನು ಯಾವ್ದ್ಯಾವುದು ಇಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ಗೈಸ್, ಅದೊಂದು ಸ್ವಲ್ಪ ಡೀಟೇಲಾಗಿ ನಾವು ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ಡಿವಿಡೆಂಡ್ಸ್ ಬಗ್ಗೆ ನಾವು ಮುಂದೆ ನೋಡೋಣ. ಡಿವಿಡೆಂಟ್ ಇನ್ಕಮ್ ಯಾವುದಾದ್ರದ್ದು, ಯಾವ ಡಿವಿಡೆಂಟ್ ಇನ್ಕಮಿಗೆ ನಾವು ಟ್ಯಾಕ್ಸನ್ನು ಚಾರ್ಜ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಎಲ್ಲ ಡಿವಿಡೆಂಟ್ಸ್ ಇನ್ಕಮಿಗೂ ನಾವು ಟ್ಯಾಕ್ಸಸ್ನ ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಯಾವ ಡಿವಿಡೆಂಟ್ ಇನ್ಕಮಿಗೆ ನಾವು ಟ್ಯಾಕ್ಸನ್ನ ಚಾರ್ಜ್ ಮಾಡ್ತೀವಿ ಅದನ್ನು ನೋಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಫ್ರಮ್ ಸೆಕ್ಯೂರಿಟೀಸ್, ಇದು ಕೂಡ ನಾವು ಮುಂದೆ ಸ್ಟಡಿ ಮಾಡಬೇಕಾಗತ್ತೆ, ನೋಡೋಣ. ಬ್ಯಾಂಕ್ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್, ಎಸ್ ಆಫ್ ಕೋರ್ಸ್, ಇದ್ರ ಬಗ್ಗೆನೂ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಬ್ಯಾಂಕ್ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್. ನೆಕ್ಸ್ಟ್ ಕ್ಯಾಶುವಲ್ ಇನ್ಕಮ್. ಎಸ್ ಗೈಸ್, ಈ ಕ್ಯಾಶುವಲ್ ಇನ್ಕಮ್ ಅಂತಂದರೆ ಏನು, ಕ್ಯಾಶುವಲ್ ಇನ್ಕಮ್ನ ನಾವು ಯಾವ ಇನ್ಕಮನ್ನು ಕ್ಯಾಶುವಲ್ ಇನ್ಕಮ್ ಅಂತ ಕರಿತೀವಿ, ಆ್ಯಂಡ್ ಅದಕ್ಕೆ ಕಂಡೀಷನ್ಸ್ ಏನೇನಿದೆ ಅದನ್ನು ಕೂಡ ಮುಂದೆ ನಾವು ನೋಡೋಣ. ಇನ್ಕಮ್ ಫ್ರಮ್ ಫ್ಯಾಮಿಲಿ ಪೆನ್ಷನ್. ಎಸ್, ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಯಿತು. ನಾವು ಇನ್ಕಮ್ ಫ್ರಮ್ ಸ್ಯಾಲ್ರಿ ಓದಬೇಕಾದ್ರೆ ನಾವೆಲ್ಲೂ ಕೂಡ ಇನ್ಕಮ್ ಫ್ರಮ್ ಪೆನ್ಷನನ್ನು ತೊಗೊಂಡಿಲ್ಲ ನಾವು, ಹೌದಾ? ಯಾಕಂತಂದರೆ ಪೆನ್ಷನನ್ನು ನಾವು ಸ್ಯಾಲ್ರಿ ಹೆಡಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ. ಅದನ್ನು ನಾವೇನು ಮಾಡ್ತೀವಿ, ಇನ್ಕಮ್ ಫ್ರಮ್ ಫ್ಯಾಮಿಲಿ ಪೆನ್ಷನನ್ನು ನಾವು ಹೆಡಲ್ಲಿ ಅದನ್ನು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಓಕೆ, ಸೊ ಅದನ್ನು ನಾವಿಲ್ಲಿ ನೋಡೋಣ. ಕಂಪೋಸಿಟ್ ರೆಂಟ್ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ನಾವು ಮುಂದೆ ನೋಡ್ಕೊಳ್ಳೋಣ. ಇನ್ಕಮ್ ಫ್ರಮ್ ಸಬ್ಲೆಟಿಂಗ್. ಓಕೆ,
ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಅಂತಂದರೆ ಏನು, ಬ್ರೀಫಾಗಿ ಹೇಳ್ಬಿಡ್ತೀನಿ ನೋಡಿ. ಸಬ್ಲೆಟಿಂಗ್ ಅಂತಂದರೆ ನೀವು ಯಾವುದೋ ಒಂದು ಶಾಪನ್ನು ರೆಂಟಿಗೆ ತೊಗೊಂಡಿದ್ದೀರಾ ಆ್ಯಂಡ್ ಆ ಶಾಪು ನಿಮಗೆ ತುಂಬ ದೊಡ್ಡದಾಗಿದೆ, ತುಂಬ ಸ್ಪೇಸ್ ತುಂಬ ಜಾಸ್ತಿ ಇದೆ, ಅಷ್ಟು ನೀವು ಕಂಪ್ಲೀಟ್ ಆ ಶಾಪನ್ನು ನೀವು ಯುಟಿಲೈಸ್ ಮಾಡ್ತಾ ಇಲ್ಲ ಅಂತಂದರೆ ಆ ಶಾಪಲ್ಲಿ ನೀವು ಹಾಫ್ ಪೋರ್ಷನ್ ಅಥವಾ 25% ಅಥವಾ 50% ನೀವೇನು ಮಾಡ್ತೀರಾ, ಬೇರೆಯವರಿಗೆ ನೀವು ಅದನ್ನು ಏನು ಮಾಡ್ತೀವಿ, ನೀವು ರೆಂಟಿಗೆ ಕೊಡ್ತೀವಿ. ದಟ್ ಈಸ್ ವಾಟ್ ವಿ ಕಾಲ್ ಸಬ್ಲೆಟಿಂಗ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕರಿತೀವಿ. ಓಕೆ, ರೆಂಟಲ್ ಇನ್ಕಮ್ ಫ್ರಮ್ ಮಷಿನರಿ, ಪ್ಲಾಂಟ್ ಆರ್ ಫರ್ನಿಚರ್. ಗಿಫ್ಟ್ ಬಗ್ಗೆ ನಾವು ಸ್ಟಡಿ ಮಾಡಲೇಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ಶೂರೆನ್ಸ್ ಕಮಿಷನ್. ಎಕ್ಸಾಕ್ಟ್ಲಿ, ಇನ್ಶೂರೆನ್ಸಿಂದ ಕಮಿಷನ್ ಬಂದಿದ್ರೆ ಅದು ಕೂಡ ನಾವೇನಂತ ಕರಿತೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಇಟ್ ಇಸ್ ನಾಟ್ ಗಿಫ್ಟ್ ನಮಗೆ ಯಾವುದೇ ರೀತಿಯಾದಂಥ ಇನ್ಕಮ್ ಅಲ್ಲ. ಓಕೆ, ಯಾವಾಗ ಅದಕ್ಕೊಂದು ಸ್ವಲ್ಪ ಕಂಡೀಷನ್ಸ್ ಇದೆ, ಆಮೇಲೆ ನೋಡೋಣ. ಡೀಮ್ಡ್ ಇನ್ಕಮ್, ಮೈನಿಂಗ್ ರೆಂಟ್, ರಾಯಲ್ಟೀಸ್ ಆ್ಯಂಡ್ ಗ್ರೌಂಡ್ ರೆಂಟ್. ಓಕೆ, ಇದು ಕೂಡ ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ವಿತ್ಡ್ರಾನ್ ಫ್ರಮ್ ನ್ಯಾಷನಲ್ ಸೇವಿಂಗ್ ಸ್ಕೀಮ್. ನಮಗೆ ಯಾವುದೋ ಒಂದು ನ್ಯಾಷನಲ್ ಸೇವಿಂಗ್ ಸ್ಕೀಮಿಂದ ನಾವೇನಾದರೂ ವಿತ್ಡ್ರಾ ಮಾಡ್ಕೊಂಡಿದ್ರೆ ಅದ್ರ ಇನ್ಕಮು. ನೆಕ್ಸ್ಟ್ ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಎ ಪ್ಲೇಸ್ ಔಟ್ಸೈಡ್ ಇಂಡಿಯಾ. ಗೈಸ್, ಇಂಡಿಯಾದಲ್ಲಿ ಲ್ಯಾಂಡ್ ಇದ್ದು ಅಗ್ರಿಕಲ್ಚರಿಂದ ನಿಮಗೆ ಏನಾದರೂ ಇನ್ಕಮ್ ಬಂದಿದೆ, ದಟ್ ಈಸ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್. ಬಟ್ ದ ಲ್ಯಾಂಡ್ ಈಸ್ ಸಿಚುವೇಟೆಡ್ ಔಟ್ಸೈಡ್ ಇಂಡಿಯಾ, ಅದನ್ನು ನಾವೇನು ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸಿಗೆ ಅದನ್ನು ನಾವು ಚಾರ್ಜ್ ಮಾಡ್ತೀವಿ. ದಟ್ ಈಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಓಕೆ, ನೆಕ್ಸ್ಟ್ ಡೈರೆಕ್ಟರ್ಸ್ ಫೀಸ್ ಆರ್ ಕಮಿಷನ್. ರೆಂಟ್ ರಿಸೀವ್ಡ್ ಬೈ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆರ್ MLA ಆರ್ MLC ಆ್ಯಂಡ್ ರೆಂಟ್ ಫ್ರಮ್ ಲ್ಯಾಂಡ್. Examination fee received by a teacher. Interest on employees' contribution to unregistered provident fund. Next, interest on employees' contribution or to an unregistered ಪ್ರಾವಿಡೆಂಟ್ ಫಂಡ್. ಇದು 2 ಸಲ ರಿಪೀಟ್ ಆಗಿದೆ. ಓಕೆ, ರೆಮ್ಯುನರೇಷನ್ ರಿಸೀವ್ಡ್ ಫ್ರಮ್ ರೈಟಿಂಗ್ ಆರ್ಟಿಕಲ್ ಇನ್ ಜರ್ನಲ್. ಯಾವುದಾದ್ರು ಆರ್ಟಿಕಲಿಗೆ ನೀವು ಜರ್ನಲಿಗೆ ಯಾವುದೊಂದು ಆರ್ಟಿಕಲನ್ನು ಬರೆದಿದ್ದೀರಾ ಅಂತಂದರೆ ಆ ಆರ್ಟಿಕಲಿಂದ ಬಂದಿರುವಂಥ ಇನ್ಕಮು ಕೂಡ ನೀವೇನು ಮಾಡ್ತೀವಿ ನಾವಿಲ್ಲಿ, ದಟ್ ವಿಲ್ ಬಿ ಚಾರ್ಜ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಆ್ಯಂಡ್ ಅದರ್ ಇನ್ಕಮ್, ಅದನ್ನು ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಇನ್ಕಮ್ ಇದೆ ಅಂತಂದರೆ ಅದನ್ನು ಕೂಡ ನಾವೇನು ಮಾಡ್ತೀವಿ, ಅದನ್ನು ನಾವು ಟ್ಯಾಕ್ಸಿಗೆ ಚಾರ್ಜಸನ್ನು ಮಾಡ್ತೀವಿ. ಓಕೆ, ಇದಿಷ್ಟು ಇನ್ಕಮ್ಸ್ ಆಯಿತು. ಇಷ್ಟು ಇನ್ಕಮ್ಸನ್ನು ನಾವೇನು ಮಾಡ್ತೀವಿ, ಇದಕ್ಕೆ ಸ್ವಲ್ಪ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ನಾವೇನು ಮಾಡ್ತೀವಿ, ಇಲ್ಲಿ ಸ್ವಲ್ಪ ಏನಾದರೂ ಈ ಎಬೋವ್ ಇನ್ಕಮ್ಸನ್ನು ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮಗೆ ಏನಾದರೂ ಎಕ್ಸ್ಪೆನ್ಸಸ್ ಏನಾದರೂ ಆಗಿತ್ತು ಅಂತಂದರೆ ಅದನ್ನು ನಾವೇನು ಮಾಡ್ತೀವಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಅದನ್ನು ನಾವು ಲೆಸ್ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ಎನಿ ಎಕ್ಸ್ಪೆಂಡಿಚರ್. ಓಕೆ, ಏನು ಹೇಳ್ತಾ ಇದ್ದಾರೆ, ಎನಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಹೋನ್ಲಿ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ದ ಇನ್ಕಮ್ ಈಸ್ ಡಿಡಕ್ಟಿಬಲ್ ಪ್ರೊವೈಡಿಂಗ್ ಸಚ್ ಎಕ್ಸ್ಪೆಂಡಿಚರ್ ಈಸ್ ನೇದರ್ ಆಫ್ ಕ್ಯಾಪಿಟಲ್ ನೇಚರ್ ಆರ್ ಫಾರ್ ಪರ್ಸನಲ್ ನೇಚರ್ಸ್. ನೀವೇನು ಮೇಲ್ಗಡೆ ಇಲ್ಲಿ ಅಬೋವ್ ಇರುವಂತಹ ಇನ್ಕಮ್ಸನ್ನು ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಕಸ್ಮಾತ್ ನಿಮಗೇನಾದರೂ ಎಕ್ಸ್ಪೆಂಡಿಚರ್ ಏನಾದರೂ ಆಗಿತ್ತು ಅಂತಂದರೆ ಆ ಎಕ್ಸ್ಪೆಂಡಿಚರನ್ನು ನಾವೇನು ಮಾಡ್ತೀವಿ, ಡಿಡಕ್ಟನ್ನು ಮಾಡ್ಕೊತೀವಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ನಾವು ಅದನ್ನು ಏನು ಮಾಡ್ತೀವಿ, ಡಿಡಕ್ಟ್ ಮಾಡ್ಕೊತೀವಿ. ಬಟ್ ಅಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ದಟ್ ಶುಡ್ ನಾಟ್ ಬಿ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಪರ್ಸನಲ್ ಎಕ್ಸ್ಪೆಂಡಿಚರ್. ಅದು ಪರ್ಸನಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಆ್ಯಂಡ್ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರಬಾರ್ದು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ಏನಿಲ್ಲಿ ನಾವು ಮಾರ್ಕ್ ಮಾಡಿಸಿದ್ದೆ ಅದನ್ನು ಒಂಚೂರು ಡೀಟೇಲ್ ಆಗಿ ನಾವಿಲ್ಲಿ ಸ್ಟಡಿ ಮಾಡಿ. ಓಕೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸನ್ನು ನಾವು ಕಲಿಬೇಕು, ಅದನ್ನು ನಾವು ಓದಬೇಕು ಆ್ಯಂಡ್ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ. ಸೊ ಈ ಡಿಫ್ರೆಂಟ್ ಹೆಡ್ಸಿನ ಇನ್ಕಮ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ವೆರಿ ನೆಸೆಸರಿ. ಅದನ್ನು ನೋಡೋಣ. ಫಸ್ಟಿಗೆ ನಾವು ಡಿವಿಡೆಂಟನ್ನು ನೋಡೋಣ. ಡಿವಿಡೆಂಟ್ ಇಲ್ಲಿ ಏನು ಹೇಳ್ತಾ ಇದೆ ನೋಡಿರಿ, ಡಿವಿಡೆಂಟ್ ಇನ್ಕ್ಲೂಡಿಂಗ್ ಡೀಮ್ಡ್ ಡಿವಿಡೆಂಟ್. Dividend by a domestic company such as dividend is exempted under section 10 subsection 34 if the dividend is received ಫ್ರಮ್ ಡೊಮೆಸ್ಟಿಕ್ ಕಂಪನಿ, ಅದು ಏನಾಗಿರುತ್ತೆ, ಎಕ್ಸೆಂಪ್ಟೆಡ್ ಆಗಿರುತ್ತೆ. ಓಕೆ ಗೈಸ್, ಅಸೆಸ್ಮೆಂಟ್ 19 and 20 ಏನಿದೆ ಅಲ್ಲಿವರೆಗೂ, ಇಲ್ಲಿ 19-20ವರೆಗೂ ಡಿವಿಡೆಂಟ್ ಏನು ನೀವು ರಿಸೀವ್ ಮಾಡ್ಕೊತೀರಾ ಅದು ಎಕ್ಸೆಂಪ್ಟೆಡ್. ಡೊಮೆಸ್ಟಿಕ್ ಕಂಪನಿಯಿಂದ ನೀವೇನು ಡಿವಿಡೆಂಟನ್ನು ರಿಸೀವ್ ಮಾಡ್ಕೊತಿದ್ದೀರಾ ಅದೇನಾಗುತ್ತೆ, ಎಕ್ಸೆಂಪ್ಟೆಡ್ ಆಗಿರುತ್ತೆ. Dividend from cooperative societies. The amount received as dividend from the cooperative society should be included in the income. ಅಕಸ್ಮಾತ್ ನಿಮ್ಮ ಇನ್ಕಮ್ ಡೊಮೆಸ್ಟಿಕ್ ಕಂಪನಿಯಿಂದ ಅಲ್ಲದೆ ಅಕಸ್ಮಾತ್ ಇನ್ಕಮ್ ಏನಾದರೂ ಕೋಆಪರೇಟಿವ್ ಸೊಸೈಟಿಯಿಂದ ಏನಾದರೂ ಇತ್ತು ಅಂತಂದರೆ ಅದನ್ನು ನಾವೇನು ಮಾಡ್ತೀವಿ, ಆಸ್ ಎ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಇನ್ಕಮ್ ಟ್ಯಾಕ್ಸನ್ನು ಚಾರ್ಜಸ್ನ ಮಾಡ್ತೀವಿ. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನೀಸ್. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಏನದು ನಮಗೆ ಚಾರ್ಜಬಲ್. ಓಕೆ, ಆ ಇನ್ಕಮನ್ನು ನಾವೇನು ಮಾಡ್ತೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ನಾವು ಅದನ್ನು ಚಾರ್ಜ್ ಮಾಡ್ತೀವಿ. ಡಿವಿಡೆಂಟ್ ಇನ್ಕಮ್ ಫ್ರಮ್ ಡೊಮೆಸ್ಟಿಕ್ ಆರ್ ಇಂಡಿಯನ್ ಕಂಪನಿ ಈಸ್ ಎಕ್ಸೆಂಪ್ಟೆಡ್. ಅದೇ ಇನ್ಕಮ್ ಆಫ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ಫಾರಿನ್ ಕಂಪನಿ ಇಟ್ ಈಸ್ ಟ್ಯಾಕ್ಸೇಬಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡೋಣ ನಾವಿಲ್ಲಿ. ಈಗ ಡಿವಿಡೆಂಡ್ ಬಗ್ಗೆ ಆಯಿತು. ಇವಾಗ ನಾವು ನೆಕ್ಸ್ಟ್ ನೋಡಬೇಕಾಗಿರೋದು ಅಂತಂದರೆ ನೆಕ್ಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಬ್ಯಾಂಕ್ ಇಂಟ್ರೆಸ್ಟ್ ಇಟ್ ಈಸ್ ಫುಲ್ಲಿ ಟ್ಯಾಕ್ಸೇಬಲ್. ಬ್ಯಾಂಕ್ ಇಂಟ್ರೆಸ್ಟು ಕಂಪ್ಲೀಟ್ಲಿ
ಫುಲ್ ಟ್ಯಾಕ್ಸೇಬಲ್. ಯಾವಾಗ ಅಂತಂದ್ರೆ ಸ್ವಲ್ಪ ಕಂಡೀಷನ್ಸ್ ಇದೆ. ಇಟ್ ಇಸ್ ಶುಡ್ ಬಿ ಕ್ರೆಡಿಟೆಡ್ ಆ್ಯನ್ಯುಲಿ, ಅದು ಆ್ಯನ್ಯುಲಿ ಕ್ರೆಡಿಟ್ ಆಗಬೇಕು ಆ್ಯಂಡ್ ಆ ಇನ್ಕಮ್ ಮೋರ್ ದೆನ್ 10,000 rupees ಇರಬೇಕು. ಓಕೆ, ಸೊ ನಿಮ್ದು ಯಾವುದೋ ಒಂದು ಬ್ಯಾಂಕಿಂದ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇದೆ ಆ್ಯಂಡ್ ಅದ್ರ ಇನ್ಕಮ್ ಮೋರ್ ದೆನ್ 10,000 rupees ಇದೆ ಅಂತಂದರೆ, ಮೋರ್ ದೆನ್ 10,000 rupees ಇದೆ ಅಂತಂದರೆ ಆ ಇನ್ಕಮ್ಗೆ ನೀವೇನು ಮಾಡಬೇಕು, ಟ್ಯಾಕ್ಸಸನ್ನು ಚಾರ್ಜ್ ಮಾಡ್ತಾರೆ. ಓಕೆ, ವಿತಿನ್ 10,000 rupees ಆ ಇಂಟ್ರೆಸ್ಟ್ ನಿಮಗೆ ಕ್ರೆಡಿಟ್ ಆಗ್ತಿದೆ ಅಂತ ಅದು ಎಕ್ಸೆಂಪ್ಟೆಡ್. ಮೋರ್ ದೆನ್ 10,000 rupees ಏನಿದೆ ಅದಕ್ಕೆ ಟ್ಯಾಕ್ಸಸನ್ನು ಚಾರ್ಜ್ ಮಾಡಬೇಕು. ಇಫ್ ನೆಟ್ ಇಂಟ್ರೆಸ್ಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಇಟ್ ಶಲ್ ಬಿ ಗ್ರಾಸ್ಡ್ ಅಪ್. ಅಕಸ್ಮಾತ್ ನೆಟ್ ಪ್ರಾಬ್ಲಮ್ ಏನಾದರೂ ಕೊಟ್ಟು ನೆಟ್ ಅಮೌಂಟ್, ನೆಟ್ ಇಂಟ್ರೆಸ್ಟ್ ಏನಾದರೂ ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ನಾವೇನು ಮಾಡ್ತೀವಿ, ಗ್ರಾಸ್ ಅಪ್ಪನ್ನು ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ಯಾಶುವಲ್ ಇನ್ಕಮ್. ಓಕೆ, ಕ್ಯಾಶುವಲ್ ಇನ್ಕಮ್ ಅಂತಂದರೆ ವಿನ್ನಿಂಗ್ ಫ್ರಮ್ ಲಾಟ್ರಿ, ಕ್ರಾಸ್ ವರ್ಡ್ ಪಜಲ್ಸು, ಟಿ ವಿ ಗೇಮ್ ಶೋ, ಟ್ಯಾಕ್ಸ್ ಎಟ್ ಸೋರ್ಸ್ ಇಸ್ ಡಿಡಕ್ಟೆಡ್. ಅಕಸ್ಮಾತ್ ನಮಗೆ ವಿನ್ನಿಂಗ್ ಫ್ರಮ್ ಲಾಟ್ರಿ, ಕ್ರಾಸ್ ವರ್ಡ್ ಪಜಲ್ಸು, ಟಿ ವಿ ಗೇಮ್ ಶೋಸಿಂದ ನಮಗೇನಾದರೂ ಇನ್ಕಮ್ ಬಂದಿತ್ತು ಅಂತ ಅದು ನಾವೆಂತ ಕರಿತೀವಿ, ಕ್ಯಾಶುವಲ್ ಇನ್ಕಮ್ ಅಂತ ಕರಿತೀವಿ. ಅದು ಆ ಇನ್ಕಮ್ ನಮಗೆ 10,000 rupeesವರೆಗೆ ಲಿಮಿಟ್ ಇದೆ. 10,000 rupeesಗಿಂತ ಜಾಸ್ತಿ ಇತ್ತು ಅಂತಂದರೆ ನಮಗೆ ಏನು ಮಾಡ್ತೀವಿ, ಅದಕ್ಕೆ TDSನ್ನು ನಾವು ಡಿಡಕ್ಷನನ್ನು ಮಾಡ್ತೀವಿ. ತಿಳ್ಕೊಳ್ಳಿ, ವಿನ್ನಿಂಗ್ ಫ್ರಮ್ ಲಾಟ್ರಿ, ಕ್ರಾಸ್ ವರ್ಡ್ ಪಜಲ್ಸು, ಟಿ ವಿ ಗೇಮ್ ಶೋ, ಇದರಿಂದ ಏನಾದರೂ ಇನ್ಕಮ್ ಮೋರ್ ದ್ಯಾನ್ 10,000 ಇನ್ಕಮ್ ಏನಾದರೂ ಬಂದಿದ್ದರೆ ಅದಕ್ಕೆ ನಾವು TDSನ್ನು ಡಿಡಕ್ಟ್ನ ಮಾಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಹವೆವರ್ ಇನ್ ಕೇಸ್ ಆಫ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸಸ್, ಅಕಸ್ಮಾತ್ ಹಾರ್ಸ್ ರೇಸಿಂದ ನಿಮಗೆ ಏನಾದರೂ ಇನ್ಕಮ್ ಬಂದಿದೆ ಆ್ಯಂಡ್ ಅದು ಕೂಡ 10,000ಗಿಂತ ಜಾಸ್ತಿ ಇದೆ ಅಂತಂದರೆ ಅದಕ್ಕೂ ಕೂಡ ನಾವೇನು ಮಾಡ್ತೀವಿ, TDSನ್ನು ಡಿಡಕ್ಷನನ್ನು ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ಇಲ್ಲಿ ನೋಡಿ, ಇಫ್ ನೆಟ್ ವಿನ್ನಿಂಗ್ ಆರ್ ಗಿವನ್ ಇನ್ ದ ಪ್ರಾಬ್ಲಮ್ ಇಟ್ ಶಲ್ ಬಿ ಗ್ರಾಸ್ಡ್ ಅಪ್ ವಿತ್ ದ ಹೆಲ್ಪ್ ಆಫ್ ಫಾರ್ಮುಲಾ. ಫಾರ್ಮುಲಾ ಏನು ಅಂತ ಹೇಳ್ಬಿಟ್ಟು ಗ್ರಾಸ್ ಆಫ್ ಮಾಡೋದ್ರ ಬಗ್ಗೆ ನಾನು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನಾನು ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇಲ್ಲಿ ಹಾರ್ಸ್ ರೇಸ್ ಇನ್ಕಮ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ. ಹಾರ್ಸ್ ರೇಸ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೇಬೇಕು. ಹಾರ್ಸ್ ರೇಸ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಏನಿದೆ ಇಲ್ಲಿ ನೋಡಿ, ಇಲ್ಲಿ ಇನ್ಕಮ್ ಫ್ರಮ್ ಮೇಂಟೆನೆನ್ಸ್ ಆಫ್ ಹಾರ್ಸ್ ರೇಸ್ ಇಸ್ ಟ್ಯಾಕ್ಸೇಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ಸ್. ರೇಸನ್ನು ನಾವು ಮೇಂಟೈನ್ ಮಾಡೋದಕ್ಕೆ, ಹಾರ್ಸ್ ರೇಸನ್ನು ನಾವು ಅದಕ್ಕೆ ಏನಾದರೂ ಎಕ್ಸ್ಪೆನ್ಸಸ್ ಏನಾದರೂ ಆಗ್ತಿದೆ ಅಂತಂದರೆ ಅದಕ್ಕೆ ಆಗ್ತಿರುವಂಥ ಎಕ್ಸ್ಪೆನ್ಸಸ್ಸನ್ನು ನಾವೇನು ಮಾಡ್ಬೋದು, ಡಿಡಕ್ಟನ್ನು ಮಾಡ್ಕೋಬಹುದು. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ನಮಗೆ ಹಾರ್ಸ್ ರೇಸಿಂದ ಅಕಸ್ಮಾತ್ ಏನಾದರೂ ಲಾಸಸ್ ಏನಾದರೂ ಆಗಿತ್ತು ಅಂತಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಬರುವಂತಹ ಇನ್ಕಮ್ಸಿಂದ ನಾವೇನು ಮಾಡ್ಬೋದು, ಆ ಲಾಸಸ್ಸನ್ನು ನಾವು ರಿಕವರಿ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟು ಇನ್ಕಮ್ ಫ್ರಮ್ ಫ್ಯಾಮಿಲಿ ಪೆನ್ಷನ್. ಓಕೆ, ಇನ್ಕಮ್ ಫ್ರಮ್ ಫ್ಯಾಮಿಲಿ ಪೆನ್ಷನ್. ಇಲ್ಲಿ ನೋಡಿ, ಇಲ್ಲಿ ಫ್ಯಾಮಿಲಿ ಪೆನ್ಷನ್ ಏನಿದೆ ಅಂತಂದರೆ ನಿಮಗೆ ಈ ಫ್ಯಾಮಿಲಿ ಪೆನ್ಷನಲ್ಲಿ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಇಂಡಿವಿಜುವಲ್ ಫ್ಯಾಮಿಲಿಯಲ್ಲಿ 2-3 ಜನ ಪೆನ್ಷನನ್ನು ತೊಗೊತಾ ಇದ್ದಾರೆ ಅಂತಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ನಿಮಗೊಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ. ಅದೇನು ಅಂತಂದರೆ ಟೋಟಲ್ ನಿಮ್ಮ ಫ್ಯಾಮಿಲಿ ಪೆನ್ಷನ್ ಆರ್ ಫ್ಯಾಮಿಲಿ ಪೆನ್ಷನ್ನ 33.33% ಆರ್ 15,000 ವಿಚ್ ಎವರ್ ಇಸ್ ಲೆಸ್, ಅದು ನಿಮಗೆ ಡಿಡಕ್ಷನ್ಸಲ್ಲಿ ನಿಮಗೆ ಫ್ಯಾಮಿಲಿ ಪೆನ್ಷನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಕಂಪೋಸಿಟ್ ರೆಂಟ್. ಓಕೆ, ಕಂಪೋಸಿಟ್ ರೆಂಟನ್ನು ಹೇಳಬೇಕು ಅಂತಂದರೆ ಒಂದು ಸ್ವಲ್ಪ ನಾವು ಇದಕ್ಕೆ ಹೌಸ್ ಪ್ರಾಪರ್ಟಿ ಇನ್ಕಮ್ ಜೊತೆ ಇದನ್ನು ನಾವು ಒಂದು ಸ್ವಲ್ಪ ಲಿಂಕ್ ಮಾಡ್ಕೊಳ್ಳೋಣ. ಏನು ಅಂತಂದರೆ ಹೌಸ್ ಪ್ರಾಪರ್ಟಿ ಇನ್ಕಮನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಲ್ಲಿ ಕಂಪೋಸಿಟ್ ರೆಂಟ್ ಇತ್ತು ಅಂತಂದ್ರೆ ಅದನ್ನು ನಾವು ತೊಗೊತಿರ್ಲಿಲ್ಲ. ಆ್ಯಕ್ಚುಯಲ್ ರೆಂಟ್ ಏನಿದೆ ಅದನ್ನು ಮಾತ್ರ ನಾವು ಅಲ್ಲಿ ಕನ್ಸಿಡರ್ ಮಾಡ್ತಿದ್ವಿ. ಆ್ಯಂಡ್ ಬೇರೆ ರೆಂಟ್, ಈಗ ಫಾರ್ ಎಕ್ಸಾಂಪಲ್ ನಾನು ಟೆನೆಂಟ್ಗೆ ಬಾಡಿಗೆಯವರಿಗೆ ನಾನು ರೆಂಟನ್ನು ರಿಸೀವ್ ಮಾಡ್ಕೊತಿರಲಿ, ನಾನು ಲಿಫ್ಟ್ ಚಾರ್ಜಸ್ ಆಗಿರ್ಬೋದು ಅಥವಾ ಪಾರ್ಕಿಂಗ್ ಚಾರ್ಜಸ್ ಆಗಿರ್ಬೋದು ಅಥವಾ ಮತ್ತೊಂದು ಗಾರ್ಡನ್ ಮೇಂಟೆನೆನ್ಸ್ ಚಾರ್ಜಸ್ ಆಗಿರ್ಬೋದು ಅಥವಾ ಮತ್ತೊಂದು ಯಾವುದೋ ಒಂದು ಚಾರ್ಜಸ್ಸನ್ನು ನಾನು ಅಲಾಂಗ್ ವಿತ್ ದ ರೆಂಟ್ ನಾನು ರಿಸೀವ್ ಮಾಡ್ಕೊತಾ ಇದ್ದೀವಿ ಅಂತಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಜಸ್ಟ್ ಆ್ಯಕ್ಚುಯಲ್ ರೆಂಟನ್ನು ಮಾತ್ರ ನಾವಲ್ಲಿ ಕನ್ಸಿಡರ್ ಮಾಡ್ತಿದ್ವಿ. ಬಟ್ ಇಲ್ಲಿ ಆ ಬಾಕಿ ಉಳಿದಿರುವಂತಹ ವ್ಯಾಲ್ಯೂ ಆಫ್ ರೆಂಟ್ ಏನಿದೆ ಅದರ್ ದ್ಯಾನ್ ಆ್ಯಕ್ಚುಯಲ್ ರೆಂಟ್ ಏನು ಉಳ್ಕೊಂಡಿರುತ್ತೆ ಅದನ್ನು ನಾವೇನು ಕರಿತೀವಿ, ಕಂಪೋಸಿಟ್ ರೆಂಟ್ ಅಂತ ಬಿಟ್ಟು ಕರಿತೀವಿ. ಅಲಾಂಗ್ ವಿತ್ ಒಂದು ರೆಂಟಲ್ಲಿ ಏನು ಆ್ಯಕ್ಚುಯಲ್ ರೆಂಟ್, ಫಾರ್ ಎಕ್ಸಾಂಪಲ್ 10,000 rupees ನಾವು ರೆಂಟ್ ರಿಸೀವ್ ಮಾಡ್ಕೊತಿದ್ವಿ ಅಂತಂದರೆ 8,000 rupees ನಮ್ಮ ಆ್ಯಕ್ಚುಯಲ್ ರೆಂಟ್ ಆಗಿರುತ್ತೆ ಆ್ಯಂಡ್ 2,000 rupees ಅದರ್ ಮೇಂಟೆನೆನ್ಸ್ ಚಾರ್ಜಸ್ ಏನಾಗಿರುತ್ತೆ ಆ 2,000 rupeesನ್ನು ನಾವೇನಂತ ಕರಿತೀವಿ, ಅದನ್ನು ನಾವು ಸುಮ್ಮನೆ ಬಿಡೋದಕ್ಕೆ ಆಗೋದಿಲ್ಲ. ಅದನ್ನು ನಾವು ಕಂಪೋಸಿಟ್ ರೆಂಟ್ ಅಂತ ಹೇಳ್ಬಿಟ್ಟು ಅದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ನಾವು ಅದನ್ನು ಚಾರ್ಜಸನ್ನು ಮಾಡ್ತೀವಿ. ಓಕೆ, ಇನ್ಕಮ್ ಫ್ರಮ್ ಸಬ್ಲೆಟಿಂಗ್. ಓಕೆ, ಇದು ನೋಡಿ, ಇಲ್ಲಿ ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಅಂತಂದರೆ ನಿಮ್ದು ಯಾವುದೋ ಆವಾಗಲೇ ಹೇಳಿದ ಹಾಗೆ ನೀವು ಯಾವುದೋ ಒಂದು ಶಾಪನ್ನು ರೆಂಟಿಗೆ ತೊಗೊಂಡಿದ್ದೀರಾ, ಆ ಶಾಪ್ ನಿಮಗೆ ತುಂಬ ದೊಡ್ಡದಾಗಿದೆ, ಎಕ್ಸೆಸ್ ಆಗಿದೆ, ಅದನ್ನು ನೀವೇನು ಮಾಡ್ತೀವಿ, ಅದ್ರ 25% ಅಥವಾ 50% ಪೋರ್ಷನ್ ನೀವೇನು ಮಾಡ್ತೀವಿ, ಬೇರೆಯವರಿಗೆ ಅದನ್ನು ರೆಂಟಿಗೆ ಕೊಡ್ತೀರಾ. ಸೊ ಅದರಿಂದ ಬರುವಂತಹ ಇನ್ಕಮನ್ನು ನಾವೆಂತ ಕರಿತೀವಿ, ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ರೆಂಟಲ್ ಇನ್ಕಮ್ ಫ್ರಮ್ ಮಷಿನರಿ, ಪ್ಲಾಂಟ್ ಆ್ಯಂಡ್ ಫರ್ನಿಚರ್. ಆ್ಯಂಡ್ ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್, ಗಿಫ್ಟ್. ಅಕಸ್ಮಾತ್ ಗಿಫ್ಟ್ ನೋಡಿಲಿ ನೀವು ಗಿಫ್ಟ್ ರಿಸೀವ್ ಮಾಡ್ಕೊತಾ ಇದ್ದೀರಿ, ಇಫ್ ಅಗ್ರಿಗೇಟ್ ಅಮೌಂಟ್ ಆಫ್ ಗಿಫ್ಟ್ ರಿಸೀವ್ ಫ್ರಮ್ ನಾನ್ ರಿಲೇಟಿವ್ ಎಕ್ಸಿಡ್ಸ್ 50,000 in the previous year it is fully taxable in the hands of recipient of the such gift. ಅಕಸ್ಮಾತ್ ನಿಮಗೆ ನಾನ್ ರಿಲೇಟಿವ್ ಇಂದ ಮೋರ್ ದೆನ್ 50,000 rupees ಏನಾದರೂ ಗಿಫ್ಟ್ ನೀವು ರಿಸೀವ್ ಮಾಡ್ಕೊತಾ ಇದ್ದೀರಾ ಅಂತಂದರೆ ಅದು ನಿಮಗೆ ಟ್ಯಾಕ್ಸೇಬಲ್. ಓಕೆ, ರಿಲೇಟಿವ್ಸಿಂದ ನೀವು ಯಾವುದೋ ಒಂದು ವೆಕೇಷನ್, ನೀವು ಮದುವೆಯಲ್ಲಿ ಅಥವಾ ಬರ್ಡೇ ಪಾರ್ಟಿಯಲ್ಲಿ ಅಥವಾ ಯಾವಾಗಲಾದರೂ ಆಗಿರ್ಬೋದು, ಯಾವುದೋ ಒಂದು ಟೈಮಲ್ಲಿ ನೀವು ಗಿಫ್ಟನ್ನು ರಿಸೀವ್ ಮಾಡ್ಕೊತಾ ಇದ್ದೀರಾ ಫ್ಯಾಮಿಲಿ ಮೆಂಬರ್ಸಿಂದ,
ಅದು ಅನ್ಲಿಮಿಟೆಡ್, ಅದು ಟ್ಯಾಕ್ಸ್ ಫ್ರೀ. ಅದೇ ನೀವು ನಾನ್ ರಿಲೇಟಿವಿಂದ ರಿಸೀವ್ ಮಾಡ್ಕೊತಿದ್ದೀರಾ ಅಂತಂದ್ರೆ ಅದಕ್ಕೆ ಲಿಮಿಟ್ ಇದೆ, 50,000 ರೂಪೀಸ್ವರೆಗೆ ಅದಕ್ಕೆ ಲಿಮಿಟ್ ಇದೆ. ಎಷ್ಟಿದೆ ನೋಡಿ ಇಲ್ಲಿ, 50,000 ರೂಪೀಸ್ವರೆಗೆ ಅದಕ್ಕೆ ಲಿಮಿಟ್ ಇದೆ. 50,000ಗಿಂತ ಜಾಸ್ತಿ ಏನಾದರೂ ನೀವು ಗಿಫ್ಟನ್ನು ರಿಸೀವ್ ಮಾಡ್ಕೊಂಡಿದ್ದೀರಂತೆ, ಅದು ಅದನ್ನೇನು ಮಾಡ್ತೀವಿ ನಾವು, ಅದು ಟ್ಯಾಕ್ಸೇಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನೆಕ್ಸ್ಟ್ ಇನ್ಶೂರೆನ್ಸ್ ಕಮಿಷನ್. ಇನ್ಶೂರೆನ್ಸ್ ಕಮಿಷನ್. ಅಕಸ್ಮಾತ್ ನಿಮಗೆ ಯಾವುದಾದ್ರೂ ಒಂದು ಕಮಿಷನ್ ಬಂದಿದೆ, ಅದು ಸ್ಯಾಲ್ರಿ ಇನ್ಕಮ್ ಅಲ್ಲ, ಹೌದಾ, ಅದು ಹೌಸ್ ಪ್ರಾಪರ್ಟಿ ಇನ್ಕಮ್ ಅಲ್ಲ, ಅದು ಕಮಿಷನ್, ಹೌದಾ. ಸ್ಯಾಲ್ರಿಯಲ್ಲಿ ನಾವು ಅದನ್ನು, ಈ ಕಮಿಷನನ್ನು ನಾವು ವಿ ನಾಟ್ ಕನ್ಸಿಡರ್ ಇಟ್ ಆ್ಯಸ್ ಅ ಸ್ಯಾಲ್ರಿ, ಹೌದಾ. ಕಮಿಷನ್ ಬಂದಿದೆ, ಆ ಕಮಿಷನ್ ಅಕಸ್ಮಾತ್ ನಿಮ್ಮ ಕಮಿಷನ್, ಆ್ಯನ್ಯುವಲ್ ಕಮಿಷನ್ ಮೋರ್ ದೆನ್ 20,000 ರೂಪೀಸ್ ಇದೆ ಅಂತಂದರೆ ಅದಕ್ಕೆ ನಾವೇನು ಮಾಡ್ತೀವಿ, TDSನ ಡಿಡಕ್ಟನ್ನು ಮಾಡ್ತೀವಿ. ಅದನ್ನು ಹೇಗೆ ಮಾಡ್ತೀವಿ ಮುಂದೆ ಪ್ರಾಬ್ಲಮಲ್ಲಿ ನಾನು ಹೇಳ್ತೀನಿ. ಓಕೆ, ಇಲ್ಲಿವರೆಗೆ ಆಯಿತು. ನೆಕ್ಸ್ಟ್ ನಾವು ಪ್ರಾಬ್ಲಮನ್ನು ನೋಡೋಣ. ಇಲ್ಲಿವರೆಗೆ ನಿಮಗೆ ಥಿಯರಿನ ಇನ್ಕಮ್ ಫ್ರಮ್ ಅದರ್ ಸೋರ್ಸನ್ನು ಮಾಡೋದಕ್ಕೆ ಎಷ್ಟು ಥಿಯರಿನ ನೆಸೆಸಿಟಿ ಇದೆ, ಆ ಥಿಯರಿ ಇಲ್ಲಿವರೆಗೂ ನಾನು ಅದನ್ನು ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದ್ರ ಬಗ್ಗೆ ಪ್ರಾಬ್ಲಮ್ಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ನಾವು ಡಿಸ್ಕಸ್ ಮಾಡೋಣ. ಪ್ರಾಬ್ಲಮ್ ಹೇಗೆ ನಾವು ಪ್ರಾಬ್ಲಮ್ನ ನಾವು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡೋಣ. ಡಿವಿಡೆಂಟ್ ಇನ್ಕಮ್ ಅಂತ ಇಲ್ಲಿವರೆಗೆ ನಾವೇನು ನೋಡಿದ್ದೀವಿ, ಡಿವಿಡೆಂಟ್ ಇನ್ಕಮ್ ಆಗಿರ್ಬೋದು, ಫ್ಯಾಮಿಲಿ ಪೆನ್ಷನ್ ಆಗಿರ್ಬೋದು, ಅಥವಾ ಗಿಫ್ಟ್ ಆಗಿರ್ಬೋದು, ಅಥವಾ ಮತ್ತೊಂದು ಕ್ಯಾಶುವಲ್ ಇನ್ಕಮ್ ಆಗಿರ್ಬೋದು, ಯಾವುದೋ ಒಂದು ಇನ್ಕಮನ್ನು ನಾವು ಗ್ರಾಸ್ ಅಪ್ ಮಾಡೋದಾಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಇವಿಷ್ಟು ಏನಿದೆ ಮೇನ್ ಪಾಯಿಂಟ್ಸ್. ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಇವಿಷ್ಟು ನಮಗೆ ಮೇನ್, ನಾವು ಅದನ್ನು ನಮ್ಮ ಮೈಂಡಲ್ಲಿ ನಾವು ಅದನ್ನು ಇಟ್ಕೊಂಡಿರಬೇಕು ಯಾವಾಗಲೂ ಕೂಡ. ಇಂಟ್ರೆಸ್ಟ್ ಬಂತು ಅಂತಂದರೆ ಇಂಟ್ರೆಸ್ಟ್ ಎಲ್ಲಿಂದ ಬಂತು, ಕ್ಯಾಶುವಲ್ ಇನ್ಕಮ್ ಯಾವುದು, ಅದಕ್ಕೆ ಲಿಮಿಟ್ ಎಷ್ಟಿದೆ. ಓಕೆ, ನೆಕ್ಸ್ಟ್ ಯಾವುದೋ ಒಂದು ಇಂಟ್ರೆಸ್ಟ್ ನಾವು ರಿಸೀವ್ ಮಾಡ್ಕೊಂತೀವಿ, ಆ ಇಂಟ್ರೆಸ್ಟಿಗೆ ನಮಗೆ ಲಿಮಿಟ್ ಎಷ್ಟಿದೆ, ಇಂಟ್ರೆಸ್ಟ್ ಎಲ್ಲಿಂದ ಬಂದಿದೆ, ಅದು ನಾವು ಅದನ್ನು ಇಷ್ಟು ಪಾಯಿಂಟ್ಸನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇದಿಷ್ಟಾಯಿತು ನಿಮ್ಮ ಥಿಯರಿ ಪಾರ್ಟ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದ್ರ ಬಗ್ಗೆ ಪ್ರಾಬ್ಲಮನ್ನು ನಾವು ಇದನ್ನು ಸಾಲ್ವ್ನ ಮಾಡೋಣ. ಸೊ ನಿಮಗೇನಾದರೂ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದ್ರ ಬಗ್ಗೆ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.